ಕುಂಭರಾಶಿ ಮತ್ತು ಕುಂಭ ಲಗ್ನದವರಿಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ ದೇವರು ನಿಮಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಬನ್ನಿ 2025ರ ನಿಮ್ಮ ವರ್ಷ ಭವಿಷ್ಯವನ್ನು ನೋಡೋಣ. ವರ್ಷದ ಗೋಚರವನ್ನು ನಾವು ನೋಡುವಂಥದ್ದಾದರೆ ಇದುವರೆಗೂ ಇದ್ದ ಹಳೆಯ ವಾದ ವಿವಾದಗಳಿಂದ ನೀವು ಈ ವರ್ಷ ದೂರ ಆಗ್ತೀರಾ ಅಂತಲೇ ಹೇಳ್ಬೋದು. ಕೋರ್ಟ್ ಕೇಸ್ಗಳಾಗಿರ್ಬೋದು ಅಥವಾ ಸರ್ಕಾರದಿಂದ ಯಾವುದಾದ್ರು ತೊಂದರೆಗಳು ನಿಮಗೆ ಆಗ್ತಾ ಇದ್ದರೆ ಈ ವರ್ಷ ನೀವು ಅದರಿಂದ ಮುಕ್ತಿಯನ್ನು ಹೊಂದ್ತೀರಾ ಅಂತಲೇ ಹೇಳ್ಬೋದು. ಯಾವುದೇ ರೀತಿಯಾದಂತಹ ದೊಡ್ಡ ಸಮಸ್ಯೆಗಳಿಂದ ನೀವು ಈ ವರ್ಷ ಮುಕ್ತಿಯನ್ನು ಪಡಿತೀರಾ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ವಿಚಾರಕ್ಕೆ ಬರುವಂಥದ್ದಾದರೆ ಆರೋಗ್ಯ ವಿಚಾರದಲ್ಲಿ ನೀವು ಸ್ವಲ್ಪ ಗಮನವನ್ನು ವಹಿಸಬೇಕಾಗತ್ತೆ ಈ ವರ್ಷ. ಎಸ್ಪೆಷಲಿ ಜೂನ್, ಏಪ್ರಿಲ್ ಮತ್ತು ಅಕ್ಟೋಬರ್ ಈ 3 ತಿಂಗಳು ನೀವು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸಬೇಕಾಗತ್ತೆ. ಮೂಳೆಗೆ ಸಂಬಂಧಿಸಿದಂತಹ ತೊಂದರೆಗಳು ನಿಮಗೆ ಕಾಣಿಸ್ಬೋದು, ಜಾಯಿಂಟ್ ಪೇನ್ಸ್ಗಳಾಗಿರ್ಬೋದು ಮತ್ತು ಶುಗರ್ಗೆ ಸಂಬಂಧಿಸಿದಂತಹ ತೊಂದರೆಗಳು ಸಹಿತ ಹೆಚ್ಚಾಗಬಹುದು ಮತ್ತು ಕಣ್ಣಿಗೆ ಸಂಬಂಧಿಸಿದಂತಹ ತೊಂದರೆಗಳು ಸಹಿತ ಹೆಚ್ಚಾಗಬಹುದು. ಆದರೆ ಉಳಿದಂತೆ ವರ್ಷ ನಿಮಗೆ ಇಲ್ಲಿ ನೀವು ಯಾವುದಾದ್ರು ಮಾನಸಿಕ ತೊಳಲಾಟದಿಂದ ಬಳಲ್ತಾ ಇದ್ದರೆ ಇದರಿಂದ ಮುಕ್ತಿಯನ್ನು ಹೊಂದ್ತೀರಾ ಅಂತಲೇ ಹೇಳ್ಬೋದು. ಸೊ ಅದರಿಂದಾಗಿ ಆರೋಗ್ಯದ ವತಿಯಿಂದ ನೋಡುವಂಥದ್ದಾದರೆ ಈ ವರ್ಷ ನಿಮಗೆ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಆರ್ಥಿಕ ಸ್ಥಿತಿಯು ಸಹಿತ ನಿಮಗೆ ಈ ವರ್ಷ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆಗಳಿದೆ. ಮತ್ತು ಈ ವರ್ಷ ನಿಮ್ಮ ಗಮನ ಕಲೆಯ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತೀರಾ ಅಂತಲೇ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲೂ ಅಷ್ಟೇ ನೀವು ಹೆಚ್ಚು ಗಮನವನ್ನು ಕೊಡ್ತೀರಾ ಅಂತಲೇ ಹೇಳ್ಬೋದು. ಸೊ ಇದರಿಂದಾಗಿ ಇಲ್ಲಿ ನಿಮಗೆ ಆಕಸ್ಮಿಕ ಧನಲಾಭವಾಗುವಂತಹ ಸಾಧ್ಯತೆಯು ಸಹಿತ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇನ್ನು ಯಾತ್ರೆಗೆ ಸಂಬಂಧಿಸಿದಂತೆಯೂ ಸಹಿತ ನೀವೇನಾದ್ರು ಬಿಸ್ನೆಸ್ ಟ್ರಿಪ್ಸ್ಗಳೇನಾದ್ರು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ನಿಮಗೆ ಲಾಭವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅದು ಮಾರ್ಚ್ನ ನಂತರ ನಿಮಗೆ ಇಲ್ಲಿ ಉತ್ತಮವಾದಂತಹ ಪರಿಣಾಮವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಯನ್ನು ನಾವು ನೋಡುವಂಥದ್ದಾದರೆ ಮಾರ್ಚ್ನ ನಂತರ ನಿಮಗೆ ಇಲ್ಲಿ ಅತ್ಯುತ್ತಮವಾಗಿದೆ. ಸಾಲದ ಬಾಧೆಯಿಂದ ಏನಾದ್ರು ನೀವು ಬಳಲ್ತಾ ಇದ್ದರೆ ಈ ವರ್ಷ ಅದು ಸಹ ಕಮ್ಮಿ ಆಗುತ್ತೆ. ಸ್ಟಕ್ ಆದಂತಹ ಅಥವಾ ಯಾರಿಗಾದ್ರು ಕೊಟ್ಟಂತಹ ಹಣ ರಿಟರ್ನ್ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದ್ರು ಭೂಮಿಯನ್ನು ಮಾರಬೇಕು ಅಂತ ಹೇಳಿದರೂ ಸಹಿತ ಈ ವರ್ಷ ನಿಮಗೆ ಇದರಿಂದ ಮಾರ್ಚ್ನ ನಂತರ ನಿಮಗೆ ಇಲ್ಲಿ ಅತ್ಯುತ್ತಮವಾದಂತಹ ಲಾಭವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ಆದರೆ ಮಾರ್ಚ್ಗಿಂತ ಮುಂಚೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ. ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಖರ್ಚಾಗ್ಬೋದು ಅಥವಾ ಕುಟುಂಬಕ್ಕೆ ಸಂಬಂಧಿಸಿದಂತಹ ವಿಚಾರಗಳಲ್ಲಿ ಸ್ವಲ್ಪ ಖರ್ಚಾಗ್ಬೋದು ಅಂತಲೇ ಹೇಳ್ಬೋದು. ಆದರೆ ಮಾರ್ಚ್ನ ನಂತರ ನಿಮಗೆ ಇಲ್ಲಿ ಉತ್ತಮವಾಗಿದೆ. ಇನ್ನು ಕುಟುಂಬ ವಿಚಾರಕ್ಕೆ ಬರುವಂಥದ್ದಾದರೆ ಇಲ್ಲಿ ಕುಟುಂಬ ವಿಚಾರದಲ್ಲೂ ನಿಮಗೆ ಈ ವರ್ಷ ಉತ್ತಮವಾಗಿದೆ ಅಂತಲೇ ಹೇಳ್ಬೋದು. ಪ್ರಾಪರ್ಟಿಯನ್ನು ತಗೊಳ್ತೀರಾ ಅಂತಲೇ ಹೇಳ್ಬೋದು ಅಥವಾ ಜಾಗವನ್ನು ಬದಲಾವಣೆ ಮಾಡುವಂತಹ ಸಾಧ್ಯತೆಯು ಸಹಿತ ಈ ವರ್ಷ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ನೀವಿರುವ ಪ್ಲೇಸನ್ನು ಚೇಂಜ್ ಮಾಡುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಅತ್ಯಂತ ಉತ್ತಮವಾದಂತಹ ಅಥವಾ ಭಾಗ್ಯವನ್ನು ತಂದು ಕೊಡುವಂತಹ ಮೂವ್ ಆಗಿರುತ್ತೆ ಇದು ನಿಮಗೆ ಈ ವರ್ಷ ಅಂತಲೇ ಹೇಳ್ಬೋದು. ಇದಲ್ಲದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಸಹಿತ ನಡೆಯುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಸಂತಾನದ ವಿಚಾರಕ್ಕೆ ಬರುವಂಥದ್ದಾದರೆ ನಿಮ್ಮ ದೊಡ್ಡ ಮಕ್ಕಳಿಂದ ಈ ವರ್ಷ ನಿಮಗೆ ಸ್ವಲ್ಪ ತೊಂದರೆಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಅವ್ರ ಜೊತೆ ವಾದ ವಿವಾದಗಳಾಗ್ಬೋದು. ಯಾವ ವಿಚಾರದಲ್ಲಿ ಅಂತ ಹೇಳಿದ್ರೆ ಅವರು ಓದ್ತಾ ಇರುವಂತಹ ಫೀಲ್ಡ್ ಚೇಂಜ್ ಮಾಡುವಂಥದ್ದಾಗಿರ್ಬೋದು ಅಥವಾ ಮನೆಯಿಂದ ದೂರ ಉಳಿಯುವಂತಹ ನಿರ್ಧಾರಗಳು ನಿಮ್ಮನ್ನು ಇಲ್ಲಿ ಸ್ವಲ್ಪ ವಾದ ವಿವಾದಕ್ಕೆ ತಳ್ಳಬಹುದು ಅಂತಲೇ ಹೇಳ್ಬೋದು. ಸೊ ಇದನ್ನು ಹೊರತುಪಡಿಸಿದರೆ ಇಲ್ಲಿ ನಿಮಗೆ ಉಳಿದಂತೆ ಉತ್ತಮವಾದಂತಹ ಫಲವನ್ನು ನೀವು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ದಾಂಪತ್ಯ ಜೀವನವನ್ನು ನಾವು ನೋಡುವಂಥದ್ದಾದರೆ ದಾಂಪತ್ಯ ಜೀವನದಲ್ಲಿ ಇಲ್ಲಿ ನಿಮಗೆ ಸೂರ್ಯನಿಂದ ಅತ್ಯಂತ ಹೆಚ್ಚು ಲಾಭವನ್ನು ನೀವು ಪಡಿತೀರಾ ಅಂತಲೇ ಹೇಳ್ಬೋದು. ನಿಮ್ಮಿಬ್ಬರ ಬಾಂಧವ್ಯ ಈ ವರ್ಷ ಅತ್ಯುತ್ತಮವಾಗಿರುತ್ತೆ ಅಂತಲೇ ಹೇಳ್ಬೋದು. ಕೆಲವು ಕಷ್ಟಗಳು ಬಂದರೂ ಸಹಿತ ನಿಮ್ಮ ಸಂಗಾತಿಯ ಸಹಕಾರ ನಿಮಗೆ ಪೂರ್ಣವಾಗಿ ಈ ವರ್ಷ ಸಿಗುತ್ತೆ. ಸೊ ಇದರಿಂದಾಗಿ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇದಲ್ಲದೆ ನಿಮ್ಮ ಸಂಗಾತಿಯೊಂದಿಗೆ ವಿದೇಶಿ ಯಾತ್ರೆ ಮಾಡುವಂತಹ ಯೋಗವು ಸಹಿತ ಈ ವರ್ಷ ಇದೆ ಅಂತಲೇ ಹೇಳ್ಬೋದು. ಇನ್ನು ಈ ವರ್ಷ ನಿಮ್ಮ ಸಂಗಾತಿಯ ಕರಿಯರ್ನಲ್ಲಿ ಉತ್ತಮವಾದಂತಹ ಮಾನ ಸಮ್ಮಾನಗಳು ಅವರಿಗೆ ಸಿಗುತ್ತೆ. ಸ್ಯಾಲರಿ ಹೈಕ್ಸ್ಗಳಾಗಿರ್ಬೋದು ಅಥವಾ ಸರ್ಕಾರಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ವಿಚಾರಗಳಲ್ಲಿ ಅವರಿಗೆ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅಥವಾ ಸರ್ಕಾರಿ ಕೆಲಸಕ್ಕೆ ಏನಾದ್ರು ಅಪ್ಲೈ ಮಾಡಿದ್ದಾರೆ ಅಂತ ಹೇಳಿದ್ರು ಸಹಿತ ಈ ವರ್ಷ ಪಾಸಿಟಿವ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಏನಾದರೂ ನಿಮ್ಮ ಸಂಗಾತಿ ಹೌಸ್ ವೈಫ್ ಆಗಿದ್ದರೆ ಅವರ ಇಂಟ್ರೆಸ್ಟ್ ರಾಜಕೀಯದಲ್ಲಿ ಅಥವಾ ಸಾಮಾಜಿಕ ವಿಚಾರಗಳಲ್ಲಿ ಹೆಚ್ಚು ಗಮನವನ್ನು ಈ ವರ್ಷ ವಹಿಸ್ತಾರೆ ಅಂತಲೇ ಹೇಳ್ಬೋದು. ಇದಲ್ಲದೆ ನಿಮ್ಮ ಸಂಗಾತಿ ಈ ವರ್ಷ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಸಿಂಗಲ್ ಆಗಿದ್ದೀರಾ ಅಂತ ಹೇಳಿದ್ರು ಸಹಿತ ಈ ವರ್ಷ ನಿಮಗೆ ಮದುವೆಯ ಯೋಗವು ಸಹಿತ ಇದೆ ಅಂತಲೇ ಹೇಳ್ಬೋದು. ನೀವು ಇಷ್ಟಪಟ್ಟಂತಹ ಸಂಗಾತಿ ನಿಮಗೆ ಸಿಗುವಂತಹ ಸಾಧ್ಯತೆ ಇದೆ. ಇದು ನಿಮಗೆ ಮಾರ್ಚ್ನ ನಂತರ ಉತ್ತಮವಾದಂತಹ ಆಪರ್ಚುನಿಟೀಸ್ಗಳು ನಿಮ್ಮ ಹತ್ರ ಬರುತ್ತೆ ಅಂತಲೇ ಹೇಳ್ಬೋದು. ಇನ್ನು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಜನವರಿಯಿಂದ ಹಿಡಿದು ಮಾರ್ಚ್ ತನಕ ಸ್ವಲ್ಪ ತೊಂದರೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಜಾಬ್ನಲ್ಲಿ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಿ ಆಗಿರ್ಬೋದು ಸ್ವಲ್ಪ ವಾದ ವಿವಾದಗಳು ಹೆಚ್ಚಾಗ್ಬೋದು. ಇರುವಂತಹ ಸ್ಥಳದಲ್ಲಿ ಜನವರಿಯಿಂದ ಮಾರ್ಚ್ವರೆಗೂ ನೀವು ಹೆಚ್ಚು ತಾಳ್ಮೆಯನ್ನು ವಹಿಸಬೇಕಾಗುತ್ತೆ. ವ್ಯರ್ಥ ವಾದ ವಿವಾದಗಳು ಹೆಚ್ಚಾಗ್ಬೋದು ನಿಮ್ಮ ಕೆಲಸದಲ್ಲಾಗಿರ್ಬೋದು ಅಥವಾ ನಿಮ್ಮ ವ್ಯಾಪಾರದಲ್ಲೇ ಆಗಿರ್ಬೋದು. ಇಲ್ಲಿ ಖರ್ಚು ಸಹಿತ ಸ್ವಲ್ಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು.
ನೀವು ಮಾಡುವಂತಹ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮಗೆ ಮಾರ್ಚ್ ತನಕ ಸಿಗಲ್ಲ ಅಂತಲೇ ಹೇಳ್ಬೋದು. ತದನಂತರ ಏಪ್ರಿಲಿಂದ ಹಿಡಿದು ಡಿಸೆಂಬರ್ವರೆಗೂ ಸಡನ್ ಚೇಂಜಸ್ಗಳನ್ನ ನೀವು ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರ ವಿಭಾಗದಲ್ಲಿ ನೋಡ್ತೀರಾ ಅಂತಲೇ ಹೇಳ್ಬೋದು. ಇಲ್ಲಿಂದ ನಿಮಗೆ ಸಡನ್ನಾಗಿ ದೊಡ್ಡ ದೊಡ್ಡ ಪದವಿಗಳು ಸಿಗ್ಬೋದು, ಅಥವಾ ದೊಡ್ಡ ಟೀಮ್ ನಿಮ್ಮ ಅಂಡರ್ಗೆ ಬಂದ್ಬೋದು, ಅಥವಾ ದೊಡ್ಡ ವ್ಯಾಪಾರವನ್ನು ನೀವು ಶುರು ಮಾಡ್ಬೋದು. ಇಲ್ಲಿಂದ ನಿಮಗೆ ಲಕ್ನ ಫ್ಯಾಕ್ಟರ್ ಸಪೋರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇಷ್ಟಪಟ್ಟ ಕೆಲಸಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಪವರ್ ಇಲ್ಲಿ ಹೆಚ್ಚಾಗುತ್ತೆ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಸೊ ಆದಷ್ಟು ಮಾರ್ಚ್ ತನಕ ಸ್ವಲ್ಪ ತಾಳ್ಮೆಯಿಂದಿರುವಂಥದ್ದು ಉತ್ತಮವಾಗಿರುತ್ತೆ. ತದನಂತರ ನಿಮಗೆ ಇಲ್ಲಿ ಉತ್ತಮವಾದಂತಹ ಲಾಭವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಸೂರ್ಯನ ಗೋಚರ ನಿಮಗಿಲ್ಲಿ ಯಾವುದೇ ರೀತಿಯಾದಂತಹ ಸರ್ಕಾರಿ ಯೋಜನೆಗಳಿಂದ ಲಾಭವನ್ನು ತಂದು ಕೊಡಬಹುದು. ಅದಲ್ಲದೆ ನಿಮ್ಮ ತಾಯಿ, ತಂದೆ ಅಥವಾ ಅಣ್ಣನ ಕಡೆಯಿಂದ ಯಾವುದಾದ್ರೂ ನಿಮಗೆ ಲಾಭವನ್ನು ಸಹಿತ ಈ ಗೋಚಾರ ತಂದು ಕೊಡಬಹುದು ಅಂತಲೇ ಹೇಳ್ಬೋದು. ಸೊ ಒಟ್ಟಾರೆಯಾಗಿ ನೋಡುವಂಥದ್ದಾದರೆ ಕುಂಭರಾಶಿಯವರಿಗೆ ಈ ವರ್ಷ ಮಿಶ್ರ ಫಲ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಕುಂಭರಾಶಿಯವರ 2025 ವರ್ಷ ಭವಿಷ್ಯ.